ಫ್ರೆಂಡ್ಸ್, ಡೈಲಿ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಪ್ರೀ ವರ್ಕೌಟ್ಗೆ 2 ಬಾಳೆಹಣ್ಣು ಮತ್ತು 1/4 ಲೀಟ್ರ್ ಮೊಸರು ತೊಗೊತೀನಿ. ಬಾಳೆಹಣ್ಣನ್ನ ಈ ರೀತಿ ಹೆಚ್ಚಿಟ್ಕೊಂಡು ಅದನ್ನು ಮೊಸರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತೊಗೊತೀನಿ. ಅದಾದಮೇಲೆ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆದ ನಂತರ ಅರ್ಧ ಲೀಟ್ರ್ ಹಾಲು ಮತ್ತು 1 ಬಾಳೆಹಣ್ಣು. ಅದಾದ ನಂತರ ಕೋಲ್ಡ್ ಶವರ್ ತೊಗೊತೀನಿ. ಕೋಲ್ಡ್ ಶವರ್ ಅಂದರೆ ಕೋಲ್ಡ್ ಬಾತು, ಅಂದರೆ ತಣ್ಣೀರು ಸ್ನಾನ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ನಾನು ವಾಚ್ ಇಟ್ಟಿದ್ದೀನಿ. ಯಾಕೆ ಅಂದರೆ ಇದರಲ್ಲಿ ನೋಡ್ಕೊಂಡೆ ನಾನು ವರ್ಕೌಟ್ಸ್ನ ಪರ್ಫಾರ್ಮ್ ಮಾಡೋದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಮ್ಯಾನ್ ಮ್ಯಾಟರ್ಸ್ನ ಸ್ಕಿನ್ ಅಂತ ಇದೆ. ಇದು ಸ್ಕಿನ್ ಕೇರ್ಗೋಸ್ಕರ ಯೂಸ್ ಮಾಡೋದು. ಆಲ್ರೆಡಿ ಅವರು ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಇದನ್ನು ಸೇಲ್ ಮಾಡೋದು. ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಬಿಟ್ಟು ಎಕ್ಸ್ಪೈರಿ ಡೇಟ್ ಇರೋದ್ರಿಂದ ಎಕ್ಸ್ಪೈರಿ ಡೇಟ್ವರೆಗೂ ಯೂಸ್ ಮಾಡೋಣ ಅಂಥೇಳಿ ತರಿಸಿದ್ದೆ. ಅದನ್ನು ಯೂಸ್ ಮಾಡ್ತೀನಿ ಸ್ಕಿನ್ಗೋಸ್ಕರ. ಮತ್ತು ಇನ್ನೊಂದಿದೆ, ಮ್ಯಾನ್ ಮ್ಯಾಟರ್ಸ್ ಅವರ ಫೇಸ್ ವಾಶು 1% ಸ್ಯಾಲಿಸಿಲಿಕ್ ಆ್ಯಸಿಡಿಂದ. ಇದನ್ನು ಡೈಲಿ ಯೂಸ್ ಮಾಡ್ತೀನಿ, ಡೈಲಿ 2 ಟೈಮ್ಸು, ಬೆಳಗ್ಗೆ ಎದ್ದಾಗ ಮತ್ತು ವರ್ಕೌಟ್ಗೆ ಹೋಗೋದಕ್ಕೂ ಮುಂಚೆ. ಈಗ ಸ್ಕಿನ್ ಕೇರ್ ಆಯಿತು, ಇದು ಬಾಡಿ ಕೇರ್ಗೆ. ಇದು ನೋಡ್ತಾ ಇರ್ಬೋದು, ಮ್ಯಾನ್ ಮ್ಯಾಟರ್ಸ್ ಅವ್ರದ್ದೇ ಕ್ರಿಯೇಟಿನ್ ಮೊನೋಹೈಡ್ರೇಟು. ಇದು ಲೆಮನ್ ಫ್ಲೇವರು. ಇದು ಯೂಸ್ ಮಾಡ್ತಾ ಇರಲಿಲ್ಲ. ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ಇದನ್ನು ತರಿಸಿ ತುಂಬ ದಿನ ಆಗಿದೆ, ವೇಸ್ಟ್ ಆಗುತ್ತೆ ಅಂತೇಳಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಬಿಯರ್ಡ್ ಕೇರು, ಇದು ಸಹ ಆಲ್ರೆಡಿ ತುಂಬ ದಿನ ಆಗಿದೆ ತರಿಸ್ಬಿಟ್ಟು. ಮಿನಾಕ್ಸಿಡಲ್ 5% ಅಂತೇಳಿ ಬಿಯರ್ಡ್ಗೆ ಹಚ್ಚೋದು. ನನ್ನ ಬಿಯರ್ಡ್ ಏನು ಎಲ್ಲ ಒರಿಜಿನಲ್ಲೇ, ಆದರೆ ಏನಂದರೆ ಇದರಲ್ಲೂ ರಿಸಲ್ಟ್ ಬರುತ್ತೆ. ಆದರೆ ನಾನು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡೋದಿಲ್ಲ ಯಾವುದೇ ಐಟಮ್ ತರಿಸಿದ್ರು ಸಹ. ಯಾಕೆಂದರೆ ವರ್ಕ್ ಪ್ರೆಷರ್ ಇರುತ್ತೆ ಮತ್ತು ಫೋನ್ಗೆ ಅಡಿಟ್ ಆಗಿರೋದ್ರಿಂದ ಯೂಸ್ ಮಾಡ್ತಾ ಇರಲಿಲ್ಲ ಇಷ್ಟು ದಿನ. ಈಗ ಖಾಲಿ ಮಾಡಬೇಕು ಅಂತೇಳಿ ಸೀರೀಸ್ನ ಶುರು ಮಾಡಿರೋದ್ರಿಂದ ಇದು ಸಹ ಯೂಸ್ ಮಾಡ್ತೀನಿ. ಬಿಯರ್ಡ್ ಕೇರ್ ಆಯಿತು. ಇದು ಹೇರ್ ಕೇರ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರುತ್ತೆ, ನೋಡ್ಬೋದು. ಯಾರಿಗಾದರೂ ಹೇರ್ ಲಾಸ್ ಆಗ್ತಾಯಿದೆ ಅಂತಂದರೆ, ನಿಮ್ಮ ಫ್ಯಾಮಿಲೀಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗಾದರೂ ಹೇರ್ ಲಾಸ್ ಆಗಿದೆ ಅಂತ ಅಂದರೆ, ಹೇರ್ ಟ್ರೀಟ್ಮೆಂಟ್ಸು ತುಂಬ ಇದೆ. ಆದರೆ ನ್ಯಾಚುರಲ್ಲಾಗಿ ನೀವು ಹೇರ್ ಗ್ರೋತ್ ಮಾಡಬೇಕು ಅಂತಿದ್ರೆ ಮ್ಯಾನ್ ಮ್ಯಾಟರ್ಸ್ನ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಹಾಗೇ ಗ್ರೋ ಮಾಡಬೇಕು ಅಂತ ಇದ್ದರೆ ನೀವು ಬಯೋಟಿನ್ ರಿಚ್ ಫುಡ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ನೀವು ಬಯೋಟಿನ್ ರಿಚ್ ಫುಡ್ನ ನೀವು ಸೇವಿಸ್ಬೇಕಾಗತ್ತೆ. ಮತ್ತು ನೀವು ಈರುಳ್ಳಿ ರಸನ ನೀವು ತಲೆಗೆ ಮತ್ತು ನಿಮ್ಮ ಬಿಯರ್ಡ್ ಜಾಗದಲ್ಲಿ ಹಚ್ಚಿದ್ರೆ ಅಲ್ಲಿ ಗ್ರೋತ್ ಕಾಣಿಸುತ್ತೆ, ಬೇಬಿ ಹೇರ್ಸ್ ಕಾಣಿಸುತ್ತೆ. ನೀವು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರಲಿಲ್ಲ ಅಂಥೇಳಿ ಒಂದೇ ಸರಿ ಯೂಸ್ ಮಾಡಿಬಿಟ್ಟು 1 ಮಂತಲ್ಲೇ ನಿಲ್ಲಿಸೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ ಆಗಿ 3 ರಿಂದ 4 ತಿಂಗಳು ಯೂಸ್ ಮಾಡಿದ್ದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಗ್ರೋತ್ ಆಗ್ತಾಯಿದೆಯಾ ಇಲ್ಲ ಅಂತೇಳ್ಬಿಟ್ಟು. ನಾನು ಇದನ್ನೆಲ್ಲ ಯೂಸ್ ಮಾಡಿರೋದ್ರಿಂದಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಸಜೆಸ್ಟ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ಬೋದು. ದಯವಿಟ್ಟು ಹೋಗಿ ನನ್ನ ಆ ವಿಡಿಯೋ ಕೂಡ ಅನ್ಬಾಕ್ಸ್ ವಿಡಿಯೋನ ನೀವು ನೋಡ್ಬೋದು. 8 ಅವರ್ಸ್ ಸ್ಲೀಪ್ ಮಾಡಬೇಕು ಅಂದ್ಕೊತೀನಿ, 8 ಮತ್ತು 9 ಅವರ್ಸು. ಯಾಕಂದರೆ ವರ್ಕೌಟ್ ಮಾಡೋದು ಮತ್ತು ಹೆವಿ ವರ್ಕ್ ಮಾಡೋದ್ರಿಂದಾಗಿ ಹೆವಿ ಕ್ಯಾಲರೀಸ್ ಬರ್ನ್ ಆಗೋದ್ರಿಂದ ಬಾಡಿ ರಿಕವರಿ ಟೈಮ್ಸ್ ಜಾಸ್ತಿ ಕೇಳುತ್ತೆ. ಆದರೆ 7 ಅವರ್ಸ್ ಕೂಡ ಸ್ಲೀಪ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ವೀಡಿಯೋಸ್ನ ರೆಕಾರ್ಡ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಏನು ಅಪ್ಲೋಡ್ ಮಾಡ್ತೀರಾ ಅಂತ ಕೇಳ್ಬೋದು. ನಾನು ಎಲ್ಲೇ ವೀಡಿಯೋ ಮಾಡಿದ್ರೂ ಅಲ್ಲಿ ತುಂಬ ನಾಯ್ಸ್ ಇರುತ್ತೆ. ಆ ನಾಯ್ಸ್ನ ರಿಮೂವ್ ಮಾಡಬೇಕು ಅಂತಂದ್ರೂ ಮತ್ತು ಬೇಡದೇ ಇರೋ ಅಂಥದ್ದನ್ನ ಕಟ್ ಮಾಡಬೇಕು ಅಂತಂದ್ರೂ ಅದಕ್ಕೂ ತುಂಬ ಟೈಮ್ ಹಿಡಿಯುತ್ತೆ. ಅಷ್ಟೇ ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಕ್ಕಂಥದ್ದು. ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಆದರೆ
ಇದೊಂದು ಮೈಕ್ ಮಾತ್ರ ತೋರಿಸಿಲ್ಲ ಅನಿಸುತ್ತೆ. ಈ ಮೈಕು ನಾನು ತಗೊಂಡಿರೋದಲ್ಲ, ನಮ್ಮ ಫ್ರೆಂಡ್ ಕೊಟ್ಟಿರೋದು ವೈರ್ಲೆಸ್ ಮೈಕು. ನನ್ನ ಹತ್ರ ಆಲ್ರೆಡಿ ಇತ್ತು ಬೇರೆ ಮೈಕು ಇದೆ, ಆದರೆ ಅದು ಸರಿಯಾಗಿ ಯೂಸ್ ಆಗಲ್ಲ ಅನಿಸುತ್ತೆ. ಅದು ಆಲ್ರೆಡಿ 3 ಇಯರ್ಸ್ ಬ್ಯಾಕ್ ಅನಿಸುತ್ತೆ ಪರ್ಚೇಸ್ ಮಾಡಿ, ಹಾಗೆ ಸೈಡಲ್ಲಿ ಇಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನನ್ನ ಬಾಡಿ ಬಗ್ಗೆ ಕಮೆಂಟ್ ಮಾಡೋರಿಗೆ ಮತ್ತು ಆಡ್ಕೊಳ್ಳೋ ಅಂಥವ್ರಿಗೆ, ನನ್ನ ತಿಕ್ಲ ಹುಚ್ಚ ಅನ್ನೋವಂಥವ್ರಿಗೆ ಎಲ್ಲರಿಗೂ ಒಂದು ಮೋಟಿವೇಶ್ನಲ್ ಸ್ಪೀಕು ಮತ್ತು ಅವ್ರಿಗೆಲ್ಲರಿಗೂ ಇದರಲ್ಲೇ ಉತ್ತರ ಕೊಡ್ತೀನಿ. ಏನಂದರೆ, ಚೀನಾದಲ್ಲೊಂದು ಬಿದಿರು ಬೆಳೆಯುತ್ತಂತೆ. ಆ ಬಿದಿರು ಯಾವ ರೀತಿ ಅಂದರೆ, ಅದನ್ನು ಬೀಜ ಹಾಕಿ 5 ವರ್ಷದವರೆಗೂ ಅದು ಸ್ವಲ್ಪ ಮಾತ್ರ ಮೊಳಕೆ ಬಂದು ಮೇಲೆ ಸ್ವಲ್ಪ ಮಾತ್ರ ಕಾಣಿಸ್ತಾ ಇರುತ್ತಂತೆ, ಚಿಕ್ಕ ಗಿಡದ್ದು ಹುಲ್ಲಿನ ರೀತಿ. 5 ವರ್ಷದವರೆಗೂ ಅದು ಬೆಳೆಯೋದೇ ಇಲ್ವಂತೆ, ಎಷ್ಟಿರುತ್ತೋ ಅಷ್ಟೇ ಇರುತ್ತಂತೆ. ಆದರೆ ಅದು ಏನು ಮಾಡ್ತಾ ಇರುತ್ತೆ ಅಂದರೆ, 5 ವರ್ಷದವರೆಗೂ ಬೇರು ಬಿಡ್ತಾ ಇರುತ್ತಂತೆ. ಬೇರೆ ಎಷ್ಟು ಬಿಡ್ತಾ ಇರುತ್ತೆ ಅಂದರೆ, 5 ವರ್ಷದ ನಂತರ ಅದು 6 ವಾರಗಳಲ್ಲಿ, ನಾನು ಇಷ್ಟು ದಿನ 6 ತಿಂಗಳಲ್ಲಿ ಅಂದ್ಕೊಂಡಿದ್ದೆ, 90 ಅಡಿ ಎತ್ತರ ಬೆಳೆಯೋದಕ್ಕೆ ಎಷ್ಟು ಬೇರು ಬೇಕೋ, ಎಷ್ಟು ಗಟ್ಟಿಯಾಗಿ ನಿಂತ್ಕೋಬೇಕು ಅಷ್ಟು ಬೇರನ್ನ ಬಿಡ್ತಾ ಇರುತ್ತಂತೆ. ನನ್ನ ಬಾಡಿನೂ ಅದೇ ರೀತಿ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಹೈಟ್ ಚಾರ್ಟು ವೆಯ್ಟ್ ಚಾರ್ಟು ಇರುತ್ತೆ. ಚಿಕ್ಕ ವಯಸ್ಸಿಂದ ಮಕ್ಕಳು ಬೆಳಿಬೇಕಾದ್ರೆ ಹೈಟ್ ಗ್ರೋತು ಮತ್ತು ವೆಯ್ಟ್ ಚಾರ್ಟ್ ಇರುತ್ತೆ. ನೀವೆಲ್ಲ ಅಲ್ಲೇ ಅಕ್ಕಪಕ್ಕದಲ್ಲೇ ಬೆಳೆದಿರ್ತೀರ, 1 kg 2 kg ಹೆಚ್ಚು ಕಮ್ಮಿ ಬೆಳೆದಿರ್ತೀರ, ಅದಕ್ಕೆ ನಿಮಗೆ ಗೊತ್ತಿರೋದಕ್ಕಿಲ್ಲ. ನನ್ನ ಕಷ್ಟ ನಿಮಗೆ ಗೊತ್ತಾಗಬೇಕು ಅಂದರೆ, ಯಾರಾದರೂ ಈಗಲೂ ಸಹ ಕುಳ್ಳಗಿರ್ತಾರಲ್ಲ ಮತ್ತು ಸಣ್ಣಗಿರ್ತಾರಲ್ಲ, ಅವ್ರನ್ನ ಕೇಳಿ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ, ಕುಳ್ಳಗಿದ್ರೆ ಯಾವ ರೀತಿ ಆಡ್ಕೊಳ್ತಾರೆ. ಸ್ವಲ್ಪ ಜನ ನನ್ನ ಸ್ವಲ್ಪ ವರ್ಷಗಳ ಹಿಂದೆ, ಅಂದರೆ ನಾನು 19ನೇ ವಯಸ್ಸಿನಲ್ಲಿ ಈಗ ಇರೋವಂಥ ಹೈಟೇ ಬೆಳೆದಿದ್ದೆ. ಆದರೆ 18ನೇ ವರ್ಷದ ವಯಸ್ಸಿನವರೆಗೂ ಆಡ್ಕೊತ ಇದ್ದಂಥವ್ರು ಏನಂತ ಆಡ್ಕೊತ ಇದ್ರು ಅಂದರೆ, ಏಣಿ ಬೇಕು ಏಣಿ ಅಂತೇಳಿ ಆಡ್ಕೊತ ಇದ್ರು. ಅದು ಏನಕ್ಕೆ ಅಂತೇಳಿ ನಿಮಗೂ ಗೊತ್ತಾಗಿರುತ್ತೆ. ಅವ್ರು ಇವಾಗ ಎಷ್ಟು ಹೈಟ್ ಇದ್ದಾರೆ ಅಂದರೆ, ನನಗಿನ್ನ ಹೈಟಲ್ಲಿ ಕಡಿಮೆ ಇದ್ದಾರೆ. ಹೈಟು ಸರಿ ಆಯಿತು, ಹೈಟ್ ಕರೆಕ್ಟಾಗಿದೆ. ನಾರ್ಮಲಾಗಿ ಆವ್ರೇಜ್ ಹೈಟ್ ಎಷ್ಟಿರಬೇಕಾಯ್ತೋ ಅಷ್ಟು ಹೈಟ್ನ ಬೆಳ್ಕೊಂಡೆ. ಆದರೆ ವೆಯ್ಟ್ನೂ ಸಹ ಬೆಳಿತೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಹಾಗೆ ವೆಯ್ಟಿಂದು ಒಂದು ವಿಸ್ಮಯ ಇದೆ. ಅದೇನು ಅಂದರೆ, ವೆಯ್ಟು ಸಹ ಅದೇ ರೀತಿ ಆಯಿತು. ಏನಂದರೆ, ಲಾಸ್ಟ್ 5 ಇಯರ್ಸಿಂದ ಸೇಮ್ ವೆಯ್ಟೇ ಇದ್ದೀನಿ. ಅದೇ ರೀತಿ ಲಾಸ್ಟ್ ಟೈಮ್ ಕೂಡ ಆಗಿತ್ತು. ಯಾವಾಗ ಅಂದರೆ, ನಾನು 4th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ 25 ಕಿಲೋಗ್ರಾಮ್ಸ್ ಇದ್ದೆ. ಮತ್ತು ನಾನು 9th ಸ್ಟ್ಯಾಂಡರ್ಡಲ್ಲಿ ಕೂಡ ಅಷ್ಟೇ ವೆಯ್ಟ್ ಇದ್ದೆ. ಆದರೆ SSLC ಓದಬೇಕಾದ್ರೆ ನನ್ನ ವೆಯ್ಟು 10 ಕಿಲೋಗ್ರಾಮ್ಸ್ ಜಾಸ್ತಿ ಆಗಿತ್ತು. ಎಲ್ಲರೂ ಲೆವೆಲ್ ಬೈ ಲೆವೆಲ್ಲು, ಮೊದಲನೇ ಮೆಟ್ಲಾದಮೇಲೆ 2ನೇ ಮೆಟ್ಲು, ಅದೇ ರೀತಿ 1 kg ಈ ರೀತಿ ಬೆಳ್ಕೊಂಡು ಬಂದಿರ್ಬೋದು. ಆದರೆ ನನ್ನ ಬಾಡಿ ಆ ರೀತಿ ಬೆಳೆದಿಲ್ಲ. ಯಾಕೆಂದರೆ ನಂದು ಹಾಗಂತ ಏನು 1ನೇ ಮೆಟ್ಲಿಂದ 10ನೇ ಮೆಟ್ಲಿಗೆ ಡೈರೆಕ್ಟಾಗಿ ಏನು ಹತ್ತಿಲ್ಲ. ಯಾಕೆಂದರೆ ನೀವು ಮೇಲ್ಮಕ್ಕೆ ಬೆಳ್ಕೊಂಡು ಹೋದರೆ, ನಾನು ಕೆಳಮಕ್ಕೆ ಬೆಳ್ಕೊಂಡು ಹೋದೆ. ಯಾಕೆಂದರೆ ಬೇರು ಬಿಡೋದು ಅದೇ ರೀತಿ ಅಲ್ವಾ, ಕೆಳಗಡೆ ಹೋಗುತ್ತಲ್ಲ. ಹಾಗಾಗಿ ಒಳಗಡೆ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ, ಆದರೆ ಔಟ್ಸೈಡು ಗ್ರೋತ್ ಕಾಣಿಸ್ತಾ ಇರೋದಿಲ್ಲ. ಇದಿಷ್ಟು ಹೈಟು ವೆಯ್ಟು ಮತ್ತು ಮೋಟಿವೇಶನ್ ಆಯಿತು. ಮತ್ತು ಇನ್ನೊಂದು ವಿಷಯ ಹೇಳಬೇಕಾಯ್ತು. ಏನಂದರೆ, ಇಷ್ಟು ದಿನ ನಾನು ವರ್ಕೌಟ್ ಮಾಡ್ತಾ ಇದ್ದಂಥ ಜಾಗದಲ್ಲಿ ಇನ್ನು ಮುಂದೆ ಸ್ವಲ್ಪ ದಿನದವರೆಗೂ, ಮಳೆ ಬರೋವರೆಗೂ ಪರ್ಫಾರ್ಮ್ ಮಾಡೋದಕ್ಕಾಗೋದಿಲ್ಲ. ರೆಕಾರ್ಡ್ ಮಾಡೋದಕ್ಕೆ ಈ ರೀತಿ ನಿಂತ್ಕೊಂಡು ರೆಕಾರ್ಡ್ ಮಾಡ್ಬೋದು ಅಷ್ಟೇ. ಪೂರ್ತಿ ವರ್ಕೌಟು ನಾನು ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಮನೆ ಮೇಲೆ ಪೂರ್ತಿ ಸಿಮೆಂಟ್ ಇದೆ. ಯಾಕೆಂದರೆ ಪಕ್ಕದಲ್ಲಿ ಇನ್ನೊಂದು ರೂಮು ಮತ್ತು ಮೆಟ್ಲು, ಒಂದು ಬಚ್ಚಲು ಕಟ್ತಾ ಇರೋದ್ರಿಂದಾಗಿ ಮೋಲ್ಡ್ ಹಾಕಿದ್ದಾರೆ ಮೇಲ್ಗಡೆ. ಮೇಲೆಲ್ಲ ತುಂಬ ಸಿಮೆಂಟ್ ಇದೆ. ಗುಡ್ಸೋದಕ್ಕೂ ಸಮೇತ ಆಗಲಿಲ್ಲ. ಅದು ಧೂಳು ಮತ್ತೆ ವಾಪಸ್ ಬರ್ತಾಯಿದೆ. ಮಳೆ ಬಂದು ಹರ್ಕೊಂಡು ಹೋಗೋವರೆಗೂ
ಅಲ್ಲಿ ಕ್ಲೀನ್ ಆಗೋದಿಲ್ಲ. ಅಲ್ಲಿವರೆಗೂ ನಾನು ಮನೆ ಒಳಗೆ ಇಲ್ಲ ಆಚೆ ನಾನು ವರ್ಕೌಟ್ ಮಾಡಬೇಕಾಗತ್ತೆ. ಆದರೆ ನನ್ನ ಡೈಲಿ ಆಕ್ಟಿವಿಟಿ ಮತ್ತು ಹ್ಯಾಬಿಟ್ ಟ್ರ್ಯಾಕಿಂಗ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಚೆಸ್ಟ್ ವರ್ಕೌಟ್ನ ಕಂಪ್ಲೀಟ್ ಮಾಡಿದ್ದೀನಿ. 20 ಎಕ್ಸಸೈಸಸ್ಸು, 420 ಕ್ಯಾಲರೀಸ್ನ ಬರ್ನ್ ಮಾಡಿದ್ದೀನಿ. 19 ನಿಮಿಷ 36 ಸೆಕೆಂಡು ಎಕ್ಸಸೈಸಸ್ನ ಪರ್ಫಾರ್ಮ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬರೀ ಚೆಸ್ಟ್ ವರ್ಕೌಟ್ ಮಾತ್ರ ಮಾಡ್ತಾ ಇದ್ದೀನಿ. ಅದು ಅಡ್ವಾನ್ಸ್ಡ್ ವರ್ಕೌಟು. 3 ಲೆವೆಲ್ಸಲ್ಲಿ ಫೈನಲ್ ಸ್ಟೇಜಲ್ಲಿರೋಂಥ ವರ್ಕೌಟ್ಸ್ನ ಮಾಡ್ತಾ ಇದ್ದೀನಿ. ನೀವ್ಯಾರು ಈ ಹೋಮ್ ವರ್ಕೌಟ್ಸ್ ನೋ ಇಕ್ವಿಪ್ಮೆಂಟ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಯಾರು ಅಡ್ವಾನ್ಸ್ ಲೆವೆಲಲ್ಲಿರೋಂಥ ಎಕ್ಸಸೈಸ್ನ ಯಾರು ಪರ್ಫಾರ್ಮ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಆಲ್ರೆಡಿ 3 ವರ್ಷ 4 ವರ್ಷದಿಂದ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೂ ಅವಾಗವಾಗ ಮಾಡ್ತಾ ಇದ್ನಲ್ಲ ನಾನು. ಯಾಕೆಂದರೆ ಅದರಲ್ಲೇ ಕೇಳುತ್ತೆ ನೀವು ಎಷ್ಟು ಮಿನಿಮಮ್ ಪುಷಪ್ಸ್ನ ಪರ್ಫಾರ್ಮ್ ಮಾಡ್ತೀರಾ ಅಂತೇಳಿ, ಅದರಲ್ಲಿ ನಿಮ್ಮ ಲೆವೆಲ್ ಏನು ಅಂತ ಹೇಳಿ ಅದರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಂದು ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ 50 ಎಬೋ ಪುಷಪ್ಸ್ ಹೊಡಿತಾ ಇದ್ದೆ. ಹಾಗಾಗಿ ಎಷ್ಟೇ ಬೇಡ ಬಿಡಿಸಿದ್ರು ಸಹ ನಾನು ಅಷ್ಟನ್ನ ಮಿನಿಮಮ್ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಅಡ್ವಾನ್ಸ್ಡ್ ವರ್ಕೌಟ್ಸ್ನ ಪರ್ಫಾರ್ಮ್ ಮಾಡ್ತೀನಿ. ನೀವ್ಯಾರು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ವರ್ಕೌಟ್ ಮಾಡಬೇಕಾದ್ರೆ ಶರ್ಟ್ನ ಬಿಚ್ಚಿರ್ತೀನಿ ಅಂತೇಳಿ ನೀವು ಬಾಡಿ ತೋರ್ಸೋದಕ್ಕೋಸ್ಕರ ಬಿಚ್ಚಿದ್ದೀನಿ ಅಂತ ಯಾರು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾನು ರಿಮೂವ್ ಮಾಡೋದು ಯಾಕೆಂದರೆ ಬಾಡಿ ಓವರ್ ಹೀಟ್ ಆಗುತ್ತೆ. ಓವರ್ ಹೀಟ್ ಆದರೆ ಸ್ವೆಟ್ ಜಾಸ್ತಿ ಆಗುತ್ತೆ. ಸ್ವೆಟ್ ಜಾಸ್ತಿ ಆಯಿತು ಅಂದರೆ ಸ್ಲಿಪ್ ಜಾಸ್ತಿ ಆಗುತ್ತೆ. ಹಾಗಾಗಿ ರಿಮೂವ್ ಮಾಡಿರ್ತೀನಿ ನಾನು ಕ್ಲಾತ್ಸ್ನ. ಮತ್ತೊಂದು ಇನ್ನೊಂದೇನು ಅಂದರೆ ನನ್ನ ಬಾಡಿಲಿರೋಂಥ ಟೆಂಪ್ರೇಚರ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನಿಸುತ್ತೆ. ನಾನು ಯಾವುದೇ ಕೆಲಸ ಮಾಡ್ತಿರೋ ಸಮೇತ ನಾನು ವರ್ಕೌಟ್ ಮಾಡ್ತಾ ಇರೋ ರೀತಿ ಓವರ್ ಸ್ವೆಟ್ಟಿಂಗ್ ಆಗುತ್ತೆ. ಮತ್ತು ಇನ್ನೂ ಏನೇನೋ